ನಮಸ್ತೆ ಫ್ರೆಂಡ್ಸ್, ಆವಿಷ್ಕಾರಕ್ಕೆ ಎಲ್ಲರಿಗೂ ಸ್ವಾಗತ. ಇವತ್ತು ಆಲೂಗೆಡ್ಡೆ, ಬದನೆಕಾಯಿ ಮತ್ತು ಅವರೆಕಾಳು ಸೀಸನ್ ಅದರಿಂದ ಮತ್ತು ಅವರೆಕಾಳು ಸೀಸನ್ ಸ್ಪೆಷಲ್ ಅಡುಗೆ. ಇದು ಮೂರನ್ನು ಬಳಸಿ ಒಂದು ಕೂಟು ರೆಸಿಪಿನ ಮಾಡ್ತಾಯಿದ್ದೀನಿ. ಇದು ದೋಸೆ ಜೊತೆ, ಅಕ್ಕಿ ರೊಟ್ಟಿ ಜೊತೆ, ಚಪಾತಿ ಜೊತೆ ಸೂಪರಾಗಿರುತ್ತೆ. ಮೊದಲೆಲ್ಲ ನಮ್ಮ ಮನೆಗಳಲ್ಲಿ ಫಂಕ್ಷನಲ್ಲಿ ಈ ಪಲ್ಯನ ಕಂಪಲ್ಸರಿಯಾಗಿ ಮಾಡ್ತಾಯಿದ್ರು. ಫಸ್ಟ್ ಡೇ ಊಟಕ್ಕೆ ನೆಂಚ್ಕೊಳ್ಳೋದಕ್ಕೆ ಈ ಪಲ್ಯ ಮಾಡ್ತಾಯಿದ್ರು. ಮಿಕ್ಕಿದ್ರೆ ನೆಕ್ಸ್ಟ್ ಡೇ ಅದೇ ಪಲ್ಯಕ್ಕೆ ರೊಟ್ಟಿ ಮಾಡ್ತಾಯಿದ್ರು. ತುಂಬ ಚೆನ್ನಾಗಿರ್ತಾಯಿತ್ತು. ಈಗ ಅದಕ್ಕೆ ನಾನು ಒಂದು ಬೌಲಷ್ಟು ಅವರೆಕಾಳನ್ನ ಬೇಯಿಸಿಟ್ಕೊಂಡ್ಬಿಟ್ಟಿದ್ದೀನಿ. ಮೊದಲೇ ಬೇಯಿಸಿಟ್ಕೊಂಡಿದ್ದೀನಿ. ಒಂದೇ ಒಂದು ಆಲೂಗೆಡ್ಡೆನ ಸುಮಾರಾಗಿ ಈ ಥರ ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೀನಿ. 3 ಬದನೆಕಾಯಿ, ಬಿಳಿ ಬದನೆಕಾಯಿ ತೊಗೊಂಡಿದ್ದೀನಿ. ಅದನ್ನು ಕೂಡ ಸಣ್ಣದಾಗಿ ಈ ಥರ ಸ್ಮಾಲ್ ಪೀಸಸ್ ಆಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಕೊತ್ತಂಬರಿ ಸೊಪ್ಪು ಸ್ವಲ್ಪ, ಕಾಯಿ ತುರಿ ರುಬ್ಬೋದಕ್ಕೆ, ಹುರಿಗಡಲೆ ಒಂದೇ 1 ಟೀ ಸ್ಪೂನಷ್ಟು, ಒಂದು ಹಸಿ ಈರುಳ್ಳಿ ರುಬ್ಬೋದಕ್ಕೆ, ಗಸಗಸೆ 1 ಟೀ ಸ್ಪೂನಷ್ಟು ಗಸಗಸೆ, ಮತ್ತು ಒಗ್ಗರಣೆಗೆ 2 ಈರುಳ್ಳಿ, 1 ಗಡ್ಡೆ ಬೆಳ್ಳುಳ್ಳಿನ ಜಜ್ಜಿಟ್ಕೊಂಡಿದ್ದೀನಿ, ಕರಿಬೇವಿನ ಸೊಪ್ಪು, 2 ಮೀಡಿಯಮ್ ಸೈಜಿನ ಟೊಮೆಟೊ. ಖಾಲಿ ದೋಸೆ ಮಾಡೋದಕ್ಕೆ ಈ ಕಪ್ಪನ್ನ ನಾನು ಮೆಜರ್ಮೆಂಟ್ಗೆ ತೊಗೊಂಡಿದ್ದೀನಿ. ಈ ಕಪ್ಪಲ್ಲಿ 4 ಕಪ್ಪಷ್ಟು ಅಕ್ಕಿ ತೊಗೊಂಡಿದ್ದೀನಿ. ದೋಸೆ ಅಕ್ಕಿ, ರೇಷನ್ ಅಕ್ಕಿ, ಊಟದಕ್ಕಿ ಯಾವುದಾದ್ರೂ ಸರಿ, ಒಟ್ಟು ರಾ ರೈಸ್ ತೊಗೊಳ್ಬೇಕು. 4 ಕಪ್ಪು ರಾ ರೈಸ್ ತೊಗೊಂಡಿದ್ದೀನಿ. ನಾಲ್ಕು ಕಪ್ ರಾ ರೈಸ್ಗೆ 2 ಟೀ ಸ್ಪೂನಷ್ಟು ಉದ್ದಿನಬೇಳೆ ಹಾಕ್ತಾಯಿದ್ದೀನಿ. ಅರ್ಧ ಟೀ ಸ್ಪೂನಷ್ಟು ಮೆಂತ್ಯ, 3/4 ಟೀ ಸ್ಪೂನಷ್ಟು ಕಡಲೆಬೇಳೆ. ಇದೇ ಕಪ್ಪಲ್ಲಿ 1 ಕಪ್ಪಷ್ಟು ಗಟ್ಟಿ ಅವಲಕ್ಕಿ ತೊಗೊಂಡಿದ್ದೀನಿ. ಇದನ್ನು ಈಗಲೇ ನೆನೆಸಲ್ಲ, ರುಬ್ಬೋದಕ್ಕೆ 1 ಗಂಟೆ ಮುಂಚೆ ನೆನೆಸಿಟ್ರೆ ಸಾಕು. ಈಗ ಅಕ್ಕಿ ಮತ್ತು ಬೇಳೆಗಳನ್ನೆಲ್ಲ ಚೆನ್ನಾಗಿ 1-2 ಸಲ ತೊಳೆದ್ಬಿಟ್ಟು ಫ್ರೆಶ್ ನೀರು ಹಾಕಿ ನೆನೆಯೋದಕ್ಕೆ ಬಿಡ್ತೀನಿ. 6 ಅವರ್ಸ್ ನೆನಿಬೇಕು. ಅಕ್ಕಿ ಬೇಳೆಗಳನ್ನೆಲ್ಲ 2 ಸಲ ತೊಳೆದಿದ್ದೀನಿ. ಈಗ ಫ್ರೆಶ್ ನೀರು ಹಾಕ್ಬಿಟ್ಟು 6 ಅವರ್ಸ್ ನೆನೆಯೋದಕ್ಕೆ ಬಿಡ್ತೀನಿ. ಆಮೇಲೆ ನುಣ್ಣಗೆ ರುಬ್ಬಿಟ್ಟು ಫರ್ಮೆಂಟ್ ಆಗೋದಕ್ಕೆ ಓವರ್ ನೈಟ್ ಇಡಬೇಕಾಗತ್ತೆ. ಫರ್ಮೆಂಟ್ ಆದಮೇಲೆ ನಾಳೆ ಬೆಳಗ್ಗೆ ಬ್ರೇಕ್ಫಾಸ್ಟ್ ಜೊತೆ ಸಿಗೋಣ. ಈಗ ಮಸಾಲೆ ರೆಡಿ ಮಾಡ್ಕೊಳ್ಳೋಣ. 1/4 ಬಟ್ಲಷ್ಟು ಕಾಯಿ ತುರಿ ತೊಗೊಂಡಿದ್ದೀನಿ. ಇದಕ್ಕೆ ಹೇಳ್ಕೊಳ್ಳೋವಂಥ ಯಾವ ಹೆವಿ ಮಸಾಲೆ ಎಲ್ಲ ಏನಿಲ್ಲ, ತುಂಬ ಸಿಂಪಲ್ ಇಂಗ್ರೀಡಿಯೆಂಟ್ಸ್ ಮಾಡಿ ಲೈಟಾಗಿ ಮಾಡ್ಕೊಳ್ಳೋವಂಥ ಒಂದು ಕೂಟು ಅಥವಾ ಪಲ್ಯ, ಯಾವ ಥರ ಆದರೂ ಹೇಳ್ಬೋದು. 1 ಟೀ ಸ್ಪೂನಷ್ಟು ಹುರಿಗಡಲೆ, ಗಸಗಸೆ 1 ಅರ್ಧ ಟೀ ಸ್ಪೂನಷ್ಟು, ಹೆಚ್ಚು ಕಡಿಮೆ ಹಾಕ್ಕೊಳ್ಬೋದು, ಜಾಸ್ತಿ ಹಾಕಿದ್ರೆ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ. ಮತ್ತು ಸಾರಿನ ಖಾರದ ಪುಡಿ ಹಾಕ್ತಾಯಿದ್ದೀನಿ. ಅದನ್ನು ನಾನು ಐಟಮ್ಸ್ ತೋರಿಸಿರಲಿಲ್ಲ. ಸಾರಿನ ಖಾರದ ಪುಡಿ ಎಲ್ಲರೂ ಮನೇಲೂ ಇದ್ದೇ ಇರುತ್ತಲ್ಲ, ಇದಿಲ್ಲದೆ ಇದ್ದರೆ ತಿಳಿ ಸಾರಿನ ಪುಡಿ ಕೂಡ ಹಾಕ್ಬೋದು. 2 ಟೀ ಸ್ಪೂನಷ್ಟು ಸಾರಿನ ಖಾರದ ಪುಡಿ ಹಾಕಿದ್ದೀನಿ. ಇಷ್ಟೇ ಖಾರಕ್ಕೆ ಬೇರೆ ಮೆಣಸಿನ್ಕಾಯಿ ಎಲ್ಲ ಏನೂ ಹಾಕೋ ಅವಶ್ಯಕತೆ ಇಲ್ಲ. ಸ್ವಲ್ಪ ನೀರು ಹಾಕ್ಕೊಂಡು ನುಣ್ಣಗೆ ರುಬ್ಬಬೇಕು. ಮತ್ತು ಈರುಳ್ಳಿ, ಹಸಿ ಈರುಳ್ಳಿ 1 ಹುರಿಯೋದೆಲ್ಲ ಏನಿಲ್ಲ, ಹಸಿ ಈರುಳ್ಳಿನೇ ಹಾಕ್ಕೊಳ್ಳೋದು. ನುಣ್ಣಗೆ ರುಬ್ಕೊಳ್ಬೇಕು. ಈಗ ಒಗ್ಗರಣೆಗೆ ರೆಡಿ ಮಾಡ್ಕೊಳ್ಳೋಣ. ಒಂದು ಕಡಾಯಿನಲ್ಲಿ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ. ಸಾಸಿವೆ ಹಾಕಿದೆ, ಕರಿಬೇವು, ಬೆಳ್ಳುಳ್ಳಿ, ಈರುಳ್ಳಿ, ಈಗ ಟೊಮೆಟೊ ಹಾಕ್ತಾಯಿದ್ದೀನಿ. ಈಗ ಆಲೂಗೆಡ್ಡೆ, ಟೊಮೆಟೊ ಎಲ್ಲ ಸ್ವಲ್ಪ ಬೆಂದಾದಮೇಲೆ ಬದನೆಕಾಯಿ ಹಾಕ್ತೀನಿ. ಯಾಕೆಂದರೆ ಬಿಳಿ ಬದನೆಕಾಯಿ ತುಂಬ ಸಾಫ್ಟಾಗಿರುತ್ತೆ, ಬೇಗ ಬೆಂದ್ಬಿಡುತ್ತೆ. ಬಿಳಿ ಗುಂಡು ಬದನೆಕಾಯಿ ನಾನಿಲ್ಲಿ ತೊಗೊಂಡಿರೋದು. ಇದೇ ಥರ ಕೂಟನ್ನು ಕಡಲೆಕಾಳನ್ನ ಕೂಡ ಬಳಸಿ ಮಾಡ್ಬೋದು. ಹಾಗೆ ಹಲಸಂದೆ ಕಾಳು, ಹಸಿ ತೊಗರಿ ಕಾಳು ಎಲ್ಲ ಬಳಸಿನೂ ಮಾಡ್ಬೋದು. ಕಡಲೆಕಾಳಾದರೆ ಮೊದಲೇ ನೆನೆಸಿಟ್ಟು ಬೇಯಿಸ್ಕೊಂಡು ಸೇಮ್ ಮೆಥಡ್ ಫಾಲೋ ಮಾಡಿ ಮಾಡ್ಕೊಳ್ಬೋದು. ಅದು ತುಂಬ ಚೆನ್ನಾಗಿರುತ್ತೆ. ಈಗ ಟೊಮೆಟೊ, ಆಲೂಗಡ್ಡೆ ಎಲ್ಲ ಸ್ವಲ್ಪ ಹುರಿದಿದ್ದಾಯಿತು. ಈಗ ಹಚ್ಚಿಟ್ಕೊಂಡಿರೋ ಬದನೆಕಾಯಿನ ಇದರಲ್ಲಿ ಸೇರಿಸ್ತಾ ಇದ್ದೀನಿ.
ಹಚ್ಚಿ ನೀರಲ್ಲಿ ಹಾಕಿ ಇಟ್ಕೊಂಡಿದ್ದೆ ಬದನೆಕಾಯಿ ಆಲೂಗೆಡ್ಡೆ ಎರಡೂ. ಎಲ್ಲ ಸಾಕಷ್ಟು ಫ್ರೈ ಆಗಿದೆ. ಈಗ ಸ್ವಲ್ಪ ನೀರು ಹಾಕಿ ಸಿಮ್ಮಲ್ಲಿ ಇಟ್ಬಿಟ್ಟು ಒಂದು 5 ನಿಮಿಷ ಬೇಯೋದಕ್ಕೆ ಬಿಡೋಣ. ಬೇಗ ಬೆಂದ್ಬಿಡುತ್ತೆ, ಒಂದು 5 ನಿಮಿಷ ಸಾಕು. ಸ್ವಲ್ಪ ನೀರು ಹಾಕಿ 5 ನಿಮಿಷ ಮುಚ್ಚಿಟ್ಟಿದ್ದೆ. ಈಗ ಆಲೂಗೆಡ್ಡೆ ಬದನೆಕಾಯಿ ಎಲ್ಲ ಬೆಂದಿದೆ. ಈಗ ರುಬ್ಬಿರೋ ಮಿಶ್ರಣನ ಇದರಲ್ಲಿ ಹಾಕ್ತಾಯಿದ್ದೀನಿ. ಒಂದು 2 ಸುತ್ತು ಈ ಥರ ಹುರಿದಾದ್ಮೇಲೆ ಬೇಯಿಸಿಟ್ಕೊಂಡಿರೋ ಅವರೆಕಾಳನ್ನ ಹಾಕ್ತಾಯಿದ್ದೀನಿ. ಅವರೆಕಾಳು ಕರೆಕ್ಟಾಗಿ ಬೆಂದಿದೆ, ಈ ಥರ ಬೆಂದಿದೆ. ಈಗ ಕನ್ಸಿಸ್ಟೆನ್ಸಿ ಯಾವ ಥರ ಬೇಕು ಆ ಥರ ಅಷ್ಟು ನೀರು ಹಾಕ್ಕೊಂಡು ಹದ ಮಾಡ್ಕೊಳ್ಳೋಣ. ಅವರೆಕಾಳು ಬೇಯಿಸಿಟ್ಕೊಂಡಿರೋ ನೀರನ್ನೇ ನಾನು ಇಲ್ಲಿ ಬಳಸ್ತಾ ಇದ್ದೀನಿ ಗ್ರೇವಿಗೆ. ಈಗ ಉಪ್ಪು ಹಾಕೋಣ. 1.5 ಟೀ ಸ್ಪೂನಷ್ಟು ಉಪ್ಪು ಹಾಕ್ತೀನಿ. ಈಗ ಸಣ್ಣ ಊರಿನಲ್ಲಿ ಇಟ್ಕೊಂಡು ಚೆನ್ನಾಗಿ ಕುದಿಬೇಕು. ಇದು ತಣ್ಣಗಾದ್ಮೇಲೆ ಇನ್ನೂ ಗಟ್ಟಿಯಾಗುತ್ತೆ. ಹಾಗಾಗಿ ಮಾಡಿದಾಗ ಸ್ವಲ್ಪ ತೆಳ್ಳಗೆ ಮಾಡಿಕೊಂಡ್ರೆ ಕರೆಕ್ಟ್ ಹದದಲ್ಲಿರುತ್ತೆ. ಇನ್ನೂ ಒಂಚೂರು ನೀರು ಹಾಕ್ತಾಯಿದ್ದೀನಿ ನನಗೆ. ಈಗ ಸಣ್ಣ ಊರಿನಲ್ಲಿ ಇಟ್ಟಿದ್ದೀನಿ, ಮುಚ್ಚಿಟ್ಬಿಟ್ಟು ಕುದಿಯೋದಕ್ಕೆ ಬಿಡೋಣ. ಇದು ಚೆನ್ನಾಗಿ ಕುದೀತಾ ಇದೆ. ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಆಲೂಗೆಡ್ಡೆ ಬದನೆಕಾಯಿ ಮಧ್ಯದಲ್ಲಿ ಅವರೆಕಾಳು ಒಳ್ಳೆ ಬಣ್ಣ ಕೂಡ ಇದೆ. ಸಾರಿನ ಖಾರದ ಪುಡಿ ಬಿಟ್ಟು ಇನ್ನೇನು ಹಾಕಿಲ್ಲ, ಮಸಾಲೆ ಎಲ್ಲ ಆಯಿತು. ಈಗ ಕಡೆಯಲ್ಲಿ ಕೊತ್ತಂಬರಿ ಸೊಪ್ಪು ಹಾಕೋಣ. ಕೊತ್ತಂಬರಿ ಸೊಪ್ಪು ರುಬ್ಬಕ್ಕೆ ಹಾಕಬಾರ್ದು ಈ ಪಲ್ಯಕ್ಕೆ. ಮೇಲೆ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ, ಫ್ಲೇವರ್ ಬಿಟ್ಕೊಳ್ಳುತ್ತೆ, ಟೇಸ್ಟು ಚೆನ್ನಾಗಿರುತ್ತೆ. ಈಗ ಸ್ಟವ್ ಆಫ್ ಮಾಡ್ತಾಯಿದ್ದೀನಿ. ಕೂಟು ರೆಡಿ ಆಯಿತು. ಇನ್ನು ಖಾಲಿ ದೋಸೆಗೆ ನಾನು ನೆನೆ ಏನೇನು ಸಾಮಗ್ರಿಗಳನ್ನು ಎಷ್ಟೆಷ್ಟು ಹಾಕಬೇಕು ಅಂತೆಲ್ಲ ನೆನೆಸ್ಬಿಟ್ಟು ತೋರಿಸಿದ್ದೆ. ಅದನ್ನು 6 ಗಂಟೆ ಕಾಲ ನೆನೆಸ್ಬಿಟ್ಟು ಸಾಯಂಕಾಲ ರುಬ್ಬಿ ಬೆಳಗ್ಗೆವರೆಗೂ ಫರ್ಮೆಂಟ್ ಆಗೋದಕ್ಕೆ ಬಿಟ್ಟಿದ್ದೆ. ಈಗ ಚೆನ್ನಾಗಿ ಫರ್ಮೆಂಟ್ ಆಗಿದೆ. ನಾನು ಎಷ್ಟು ಬೇಕೋ ಅಷ್ಟನ್ನು ತೆಕ್ಕೊಂಡಿದ್ದೀನಿ. ಉಳಿದಿದ್ದ ಹಿಟ್ಟನ್ನು ಫ್ರಿಜ್ಜಲ್ಲಿ ಇಟ್ಕೊಂಡಿದ್ದೀನಿ. ಈಗ ಈ ಹದದಲ್ಲಿದೆ. ಇನ್ನೊಂದು ಸ್ವಲ್ಪ ನೀರು ಹಾಕ್ತೀನಿ. ಮತ್ತು ಖಾಲಿ ದೋಸೆ ಆಗಿರ್ಬೋದು, ಇಲ್ಲ ಮಸಾಲೆ ದೋಸೆ ಹಿಟ್ಟಾಗಿರ್ಬೋದು, ಎಲ್ಲದಕ್ಕೂ ಒಂದು ಮೆಥಡ್ನ ಫಾಲೋ ಮಾಡಿದ್ರೆ ದೋಸೆ ಗರಿ ಗರಿಯಾಗಿ ಸಾಫ್ಟಾಗಿ ತುಂಬ ಚೆನ್ನಾಗಿ ಬರುತ್ತೆ. ಅದೇನಂತಂದರೆ ಅಕ್ಕಿ ಹಿಟ್ಟನ್ನು ತಣ್ಣೀರಲ್ಲಿ ಕಲಿಸ್ಕೊಂಡು ಇಟ್ಕೊಂಡಿದ್ದೀನಿ. ಇಷ್ಟು ಕ್ವಾಂಟಿಟಿ ಹಿಟ್ಟಿಗೆ ಎಷ್ಟು ಬೇಕಾಗುತ್ತೋ ನೋಡಿಕೊಂಡು ನಾನೊಂದು 4 ಟೀ ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನು ಕಲಸಿ ಹಾಕ್ಕೊಂಡೆ. ಇದನ್ನು ಈಗ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದಕ್ಕೆ ಸೋಡಾ ಹಾಕೋ ಅವಶ್ಯಕತೆ ಇಲ್ಲ, ಬೇಕಂದರೆ ಸ್ವಲ್ಪ ಸೋಡಾ ಹಾಕ್ಕೊಳ್ಬೋದು. ಈಗ ಖಾಲಿ ದೋಸೆಗೆ ಹಿಟ್ಟು ರೆಡಿ ಆಯಿತು. ದೋಸೆ ರೆಡಿ ಮಾಡ್ಕೊಳ್ಳೋಣ. ಈ ಹದದಲ್ಲಿ ಮಾಡ್ಕೊಂಡಿದ್ದೀನಿ. ಈಗ ಹೆಂಚು ಬಿಸಿಯಾಗಿದೆ. ಸ್ವಲ್ಪ ಎಣ್ಣೆ ಹಾಕಿ ಈರುಳ್ಳಿ ಹಚ್ತೀನಿ. ಎಣ್ಣೆ ಹಾಕಿ ಸ್ವಲ್ಪ ಒಂದು 1/4 ಟೀ ಸ್ಪೂನಷ್ಟು ಎಣ್ಣೆ ಹಾಕಿ ತವ ಮೇಲೆ ಈ ರೀತಿ ಈರುಳ್ಳಿ ಇಲ್ಲಿ ಉಜ್ಜಿದ್ರೆ ದೋಸೆ ಯಾವುದೇ ಕಾರಣಕ್ಕೂ ತವ ಮೇಲೆ ಮೆತ್ಕೊಳ್ಳಲ್ಲ. ಈಗ ದೋಸೆ ಹಾಕ್ಕೊಳ್ಳೋಣ. ಈಗ ಉರಿ ಸ್ವಲ್ಪ ಕಡಿಮೆ ಮಾಡ್ಕೊಳ್ತೀನಿ. ಹೈ ಫ್ಲೇಮ್ ಇಟ್ಬಿಟ್ಟು ಹೆಂಚು ಕಾಯಕ್ಕೆ ಬಿಟ್ಟಿದ್ದೆ. ಖಾಲಿ ದೋಸೆಗೆ ನಾವು ರೆಗ್ಯುಲರಾಗಿ ಮಾಡ್ಕೊಳ್ಳೋ ಅದಕ್ಕಿಂತ ಸ್ವಲ್ಪ ತೆಳ್ಳಗೆ ಮಾಡ್ಕೊಳ್ಬೇಕು ಹಿಟ್ಟನ್ನು. ಖಾಲಿ ದೋಸೆಗೆ ಯೂಶ್ವಲಾಗಿ ಎಣ್ಣೆ ಹಾಕಲ್ಲ, ಬೆಣ್ಣೆ ಬೇಕಾದರೆ ಹಾಕ್ತಾರೆ. ಕೆಲವು ಸಲ ತುಪ್ಪ ಬೆಣ್ಣೆ ಯೂಸ್ ಮಾಡ್ತಾರೆ. ಬೇಕಂದರೆ ಒಂಚೂರು ಎಣ್ಣೆ ಹಾಕ್ಕೊಳ್ಬೋದು, ಇಲ್ಲದೇ ಇದ್ದರೆ ಹಾಕದೇ ಇದ್ರೂ ನಡೆಯುತ್ತೆ. ನಾನೊಂದು ಸ್ಪೂನಷ್ಟು ಎಣ್ಣೆ ಹಾಕಿದೆ.
ಹೋಟೆಲ್ಗಳಲ್ಲಿ ಮಾಡೋ ಸ್ಟೈಲಲ್ಲಿ ಮಾಡಿರೋ ಖಾಲಿ ದೋಸೆ ಜೊತೆಗೆ ಒಂದು ಅವರೆಕಾಳು ಬದನೆಕಾಯಿ ಆಲೂಗಡ್ಡೆ ಬಳಸಿ ಮಾಡಿರೋವಂಥ ಒಂದು ಕೂಟು ರೆಸಿಪಿ ತುಂಬ ಚೆನ್ನಾಗಿ ಬಂದಿದೆ. ನೀವು ಒಂದು ಸಲ ಟ್ರೈ ಮಾಡಿ ನೋಡಿ. ತುಂಬ ಸಿಂಪಲ್ಲಾಗಿ ಮಾಡ್ಕೊಳ್ಳೋ ಅಂಥದ್ದು, ಏನೂ ಕಾಂಪ್ಲಿಕೇಶನ್ ಇಲ್ಲ, ಹೆಚ್ಚುಗಟ್ಟಲೆ ಸಾಮಗ್ರಿಗಳನ್ನು ಬಳಸೋ ಹಾಗಿಲ್ಲ, ಲೈಟಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ. ಮಾಡಿಬಿಟ್ಟು ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಈ ನಮ್ಮ ಟ್ರೆಡಿಷ್ನಲ್ ಕೂಟು ರೆಸಿಪಿಗೆ. ಹಾಗೆ ಖಾಲಿ ದೋಸೆ ರೆಸಿಪಿನೂ ತುಂಬ ಚೆನ್ನಾಗಿದೆ, ಫಾಲೋ ಮಾಡಿ ನೋಡಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೀವೇನಾದ್ರು ನೋಡ್ತಾಯಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.